ದಿನ ತಗೊಂಡ್ರೆ 1 year. 1 year ಆಕ್ಸೆಪ್ಟ್ ಎಂಗೇಜ್ಮೆಂಟ್ ಹ್ಯಾಪಿ ಎಂಗೇಜ್ಮೆಂಟ್ ದೊಡ್ಡ ಕೋತಿ ಅದು. ನಮ್ಮ ಫ್ಯಾಮಿಲಿಲಿ ಲವ್ ಮ್ಯಾರೇಜ್ ಅಂತ ಗೊತ್ತಾಗಿದ್ದು ಫಸ್ಟ್ ಇವಂದೆ, ಆದ್ರೆ ಮದ್ವೆ ಆಗಿದ್ದು ನಂದು 29th. ಅವರೇ ಉಲ್ಟಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂಕ್ಷಿತಾ. ಮಮ್ಮಿ ಸ್ಯಾರಿ ಉಡಿಸ್ತಾ ಇದ್ದಾರೆ ನನಗೆ. ಬೇಜಾನ್ ರೆಡಿ ಆಗೋದಿದೆ. ನಮ್ಮ ಮಮ್ಮಿ ಬೇಗ ಹೋಗ್ಬೇಕು. ಮನೆ ಹತ್ರನೇ ಇರೋದ್ರಿಂದ ನಮ್ಗೆ ಸ್ವಲ್ಪ ಹತ್ರ ಆಗ್ಬಿಟ್ಟಿದೆ. ಏನ್ ಮಾಡ್ತಾ ಇದ್ದೀರಾ? ಜೋರಾಗಿ ಮಾತಾಡ ಹೋಗ್ಲಿ. ಹೆಂಡತಿ ಅಂತೂ ನಂಗೆ ಐರನ್ ಮಾಡ್ಕೊಳ್ಳಲ್ಲ, ನಾನೇ ಮಾಡ್ಕೊಬೇಕು. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋಬೇಕು. ಹಳೆಕ್ಕೆ ಎಲ್ಲ ಕೆಟ್ಟೋಯ್ತು ಹೆಂಡತಿ ಐರನ್ ಮಾಡ್ಕೊಡಕ್ಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ಏನು ಬರ್ದೇ ಇರೋ ಮೇಕಪ್ ಆರ್ಟಿಸ್ಟ್ ಇಲ್ಲೊಬ್ರು ಅವ್ರೆ, ಸುಮ್ಮನೆ ತ್ಯಾಪೆ ಆಗ್ತವೆ. ರೆಡಿ ಮಾಡಾಯ್ತು. ಸೊ ನಾನು ಸ್ವಲ್ಪ ರೆಡಿ ಆಗ್ಬೇಕು ಇವಾಗ. ಸಿಂಪಲ್ ಬರ್ತಾ ಇದೆ. ನಮಸ್ಕಾರ ಫ್ರೆಂಡ್ಸ್, ನನ್ನ ಇವಳಿಂದ ಕೊಡಿ. ಪ್ರೈಮರ್ ಕೊಡಿ ಅಲ್ಲಿ. ಇವಳು ಸಿಕ್ಕಿದೆ ನೋಡ್ದು ಹಾಕೊಳ್ಳೋದು ಅಂತ ಶರ್ಟ್ ಹಾಕೊಂಡು ಹೆಂಗ್ ಪೋಸ್ ಕೊಡ್ತಾ ಇದೀಯ ಅವಾಗ ಕಡೆಗೆ. ಅಮ್ಮ ನಾನು ರೆಡಿ ಆಗ್ಬೇಕು. ಕನ್ನಡಿ ಐತೆ, ಹೋಗು ಅಲ್ಲೋಗು. ನಂದು ಫೋನು ಬಿಡು, ಸುಮ್ಮನೆ ಸೈಕ್ ಮಾಡ್ಬೇಡ. ಕನ್ನಡಿ ಐತೆ, ನೀನು ಕನ್ನಡಿಗೆ ನಿನ್ಗೆ ಫೋನು. ಮಮ್ಮಿ ನೋಡ್ ಮಮ್ಮಿ, ರೂಮ್ ಸುಮ್ಮನೆ ಇರಪ್ಪ. ರೂಮ್ ಫ್ರೆಶ್ನರು. ಓಕೆ. ಇವನ್ ಕಟ್ಕೊಂಡು ನನ್ನ ಡಾರ್ಕ್ ಸರ್ಕಲ್ ಜಾಸ್ತಿ ಆಗ್ಬಿಟ್ಟಿದೆ. ನಂದಂಗಂದ್ರೆ ನೀನ್ ನಿದ್ದೆ ಮಾಡಿದೆ ನೈಟೆಲ್ಲ ಫೋನ್ ನೋಡ್ತೀಯ ಅದಕ್ಕೆ. ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳಕ್ ಬರ್ದೇ ಇದ್ರೆ ಏನೋ ಒಂದು ಮಾಡ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೇನೆ. ನೋಡೋಣ. ನಮ್ಮ ಮಮ್ಮಿ ಮಾಡ್ತಾ ಇದ್ದಿದ್ದು ಯಾವಾಗಲೂ ನನಗೆ. ಹುಡುಗಿರು ಅವ್ರ ಅಮ್ಮ ಮೇಲೆ ಯಾರ್ಯಾರು ಡಿಪೆಂಡ್ ಆಗಿರ್ತಾರೆ, ಮದುವೆ ಆದ್ಮೇಲೆ ನಮ್ಗಳ ಕಷ್ಟ ದೇವ್ರಿಗೆ ಗೊತ್ತು. ನಮಸ್ಕಾರ. ಫಸ್ಟ್ ಟೈಮ್ ನಮ್ಮ ಅಮ್ಮನ ಇಂಟ್ರೊಡ್ಯೂಸ್ ಮಾಡಿ ಮೈಕ್ ಹಾಕೊಳ್ದೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾನೆ. ನಿಮ್ಮ ಹೆಸರು ಹೇಳಿ? ಸುಮಾ. ಇವ್ರ ಹೆಸರು ಸುಮಾ ಅಂತ, ಅಲಿಯಾಸ್ ನಮ್ಮಮ್ಮ. ಫಸ್ಟ್ ಟೈಮ್ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀವಿ ನಮ್ಮ ಅತ್ತೆನ. ನೋಡ್ಕೊಂಡು ಇವರೇ ನಮ್ಮ ಅತ್ತೆ. ಆಲ್ ದಿ ಬೆಸ್ಟ್ ಹೇಳಿ ನಮ್ಮ. ಸೊ ಎಂಗೇಜ್ಮೆಂಟ್ ಬಂದ್ವಿ, ಲೇಟಾಗಿ ಬಂದುಬಿಟ್ವಿ ನಾವು. ಪೂಜೆ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ. ಅಲ್ಲಲ್ಲಿ ಗ್ಲಿಮ್ಸ್ ತೋರಿಸ್ತಾ ಇರ್ತೀವಿ. ನಮ್ಮ ಅಣ್ಣಂದು ಲವ್ ಮ್ಯಾರೇಜ್ ಆ್ಯಕ್ಚುಲಿ. ಫಸ್ಟ್ ಇವಂದೇ ಗೊತ್ತಾಗಿದ್ದು ನಮ್ಮ ಮನೇಲಿ. ಅದ್ರ ಫಸ್ಟ್ ಮದುವೆ ಆದವಳೆ ನಾನು. ಇದು ನಮ್ಮ ಅತ್ತಿಗೆ, ಭಾವಿ ಅತ್ತಿಗೆ. ಹಾಯ್ ನಮ್ಮತ್ತೆ. ಆಗಲಿ ನಗು ಆಗಲಿ. ಒಲುಮೆ ಈ ಮನೆಯ ನಂದ ಸ್ವರದ ಶಾಯ ಎಂದು ಕಾಣದಾಗಲಿ. ಹೌದು, ಗೊತ್ತು ಗೊತ್ತು. ರೀಸೆಂಟ್ ಆಗಿ ಮದುವೆ ಆಗಿದೆ. ಏ ತೆಗಿಯಪ್ಪ. ಎಷ್ಟು ಜನ ತಂಗಿ ತಾನೆ ನಾನು, ಬಿಟ್ಕೊಡ್ರಿ. ನಮ್ಮ ಮೇಡಮ್ ಅವರು ಫಸ್ಟ್ ಟೈಮು ಮಡ್ಲಕ್ಕಿ ತುಂಬ್ತವ್ರೆ.
ಪಾಪ ಏನೇನು ಹಾಕ್ಬೇಕಂತಾನೆ ಗೊತ್ತಿಲ್ಲ. ಇಲ್ಲ ಇಲ್ಲ ಸ್ವಲ್ಪ ಹಿಂಗೆ ಬನ್ನಿ, ಹಿಂಗೆ ಒಂದು ನಿಮಿಷ ಬನ್ನಿ. ಹೆಂಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು? ನಾನು ತುಂಬಿಸ್ಕೊಂಡು ಅಭ್ಯಾಸ ಇತ್ತು, ಆದರೆ ಫಸ್ಟ್ ಟೈಮ್ ತುಂಬಿದೆ ಮರ್ತೋಗಿತ್ತು. ಎಂಗೇಜ್ಮೆಂಟ್ ಆಗಿ ಯಾವಾಗ ಆಗಿದ್ದು? ನವೆಂಬರು. ಎಷ್ಟೊಂದು ಡೇಟ್ ಹೇಳು, ಡೇಟ್ ಹೇಳು. ಹಾಂ ಹಾಂ 29th. ಅವರೇ ಉಲ್ಟಾ. ಎಂಗೇಜ್ಮೆಂಟ್ ಆಗಿ ಎಷ್ಟೊಂದು ತಿಂಗಳಾಗೋಯ್ತು, ಇವಾಗ ಹಾಕ್ತಿದ್ದೀನಿ. ಇನ್ಮೇಲೆ ನನಗೆ ಇವತ್ತೇನು ಖುಷಿ ಅಂದರೆ ಮದುವೆ ಆಗಿದ್ದೀನಿ, ಈ ಸತಿ ಎಲ್ಲ ಶಾಸ್ತ್ರನೂ ಮಾಡ್ಬೋದು. ನೆಕ್ಸ್ಟ್ ಏನೇನಾಗುತ್ತೆ ನೋಡೋಣ. ಥ್ಯಾಂಕ್ ಯು ನಿಮ್ಮದು ಇಂಪಾರ್ಟೆಂಟ್ ಮೆಸೇಜ್ ಶೇರ್ ಮಾಡಿದ್ದಕ್ಕೆ. ಫ್ಯೂಚರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇಲ್ಲಿ ಬರೋ ವರ್ಷ. ಸೊ ನಮ್ಮ ಫ್ಯಾಮಿಲಿಲಿ ಲವ್ ಮ್ಯಾರೇಜ್ ಅಂತ ಗೊತ್ತಾಗಿದ್ದು ಫಸ್ಟ್ ಇವಂದೆ, ಆದರೆ ಮದುವೆ ಆಗಿದ್ದು ನಂದು. ನನಗಂತೂ ಗೊತ್ತು ಹೆಂಗಿರುತ್ತೆ ಫೀಲ್ ಅಂತ. ಲವ್ ಮಾಡಿದ ಪರ್ಸನ್ನೇ ಎಂಗೇಜ್ಮೆಂಟ್ ಆಗ್ತಿರೋದು ಅಥವಾ ಮದುವೆ ಆಗ್ತಿರೋದು. ಇವ್ನು ಕೇಳೋಣ ಹೆಂಗೆ ಅನ್ನಿಸ್ತಿದೆ ಅವನಿಗೆ ಅಂತ. ಹೇಳಪ್ಪ, ಹೆಂಗೆ ಅನಿಸ್ತಾ ಇದೆ ನಿಮಗೆ? ನನಗೆ ಆ್ಯಕ್ಚುಲಿ ಲವ್ ಮ್ಯಾರೇಜ್ ತುಂಬ ಇಷ್ಟ. ಮನೇಲಿ ಒಪ್ಕೊಂಡು ಖುಷಿಯಿಂದ ಮಾಡಿದ್ರೆ ತುಂಬ ಖುಷಿ ಆಯ್ತಿದೆ. ಇವತ್ತು ನಾನು ಸೆಲೆಬ್ರೇಷನ್ ನನ್ನ ಕೈಲಿ ಇದೇ ಕಂಟ್ರೋಲ್ ಮಾಡೋಕ್ಕಾಯ್ತಲ್ಲ, ತುಂಬ ಖುಷಿಯಾಗಿದೆ. ಆಲ್ ದಿ ಬೆಸ್ಟ್. ನಮ್ಮ ಹಾಂ, ಎಲ್ಲ ಶಾಸ್ತ್ರ ಆದಮೇಲೆ ಹಾಂ ಡೀಟೇಲಾಗಿ ಲವ್ ಸ್ಟೋರಿ ಹೇಳಬೇಕಪ್ಪ ಡೀಟೇಲಾಗಿ. ಸೊ ನನಗೆ ಟೋಟಲ್ಲು 4 ಜನ ಅಕ್ಕಂದಿರು. ಇದು ನನ್ನ ಫಸ್ಟ್ ಅಕ್ಕ ಕಾವ್ಯ ಅಕ್ಕ ಅಂತ, ಇದು ತೇಜು ಅಕ್ಕ, ಇದು ಶ್ವೇತಾ ಅಕ್ಕ, ಇದು ಸ್ವಾತಿ ಅಕ್ಕ. ಟೋಟಲ್ 4 ಜನ. ಟೋಟಲ್ ನಾವು 5 ಜನ. ಯಾರು? ನಮ್ಮಪ್ಪ. ಸೊ ನಾವು ಟೋಟಲ್ 5 ಜನ ಇರೋದು, ಅಕ್ಕ ತಂಗಿರು. ದೊಡ್ಡ ಕೋತಿ ಅದು ನಮ್ಮಪ್ಪ, ದೊಡ್ಡ ಕೋತಿ. ಅವರಿಂದನೇ ನಮ್ಗಿದೆಲ್ಲ ಬಂದಿರೋದು. ಬ್ಲಡ್ ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಮಮ್ಮಿ, ಇದು ಅವ್ರ ಅಮ್ಮ, ಅದು ಅವ್ರ ತಮ್ಮ, ಅದು ನಮ್ಮ ಅತ್ತೆ, ಇದು ನಮ್ಮ ನಾದ್ನಿ, ಇದು ನನ್ನ ಗಂಡ. ಎಂಗೇಜ್ಮೆಂಟ್, ಹ್ಯಾಪಿ ಎಂಗೇಜ್ಮೆಂಟ್, ಹ್ಯಾಪಿ ಎಂಗೇಜ್ಮೆಂಟ್. ತಮ್ಮನ ಎಂಗೇಜ್ಮೆಂಟ್ ಮಾಡ್ರಿ ಅಂದರೆ ಬಂದಾಗಲೇ ಫಸ್ಟ್ ರೌಂಡ್ ಕೂತಿದ್ದಾರೆ ಇವರಿಬ್ರು. ಹೆಂಗಿದೆ ಊಟ? ನಾನೇ ಮಾಡಿದ್ದು. ಅಲ್ಲೋಡಲಿ ಹಾಯ್ ಮಾಡ್ಬಿಡು. ಚೆನ್ನಾದ ಊಟ. ಬಾಡೂಟ ಹಾಕ್ತಾರೆ ಅಂದ್ಬಿಟ್ಟು ಕರ್ಕೊಂಬಂದ್ಲು, ನೋಡಿದ್ರೆ ಇಲ್ಲಿ ವೆಜ್ ಊಟ ಹಾಕ್ತಾರೆ. ಏನು ಹೇಳ್ಬಿಟ್ಟು ಕರ್ಕೊಬಂದಿಲ್ಲ, ಶ್ರಾವಣ ತಿನ್ನಂಗಿಲ್ಲ ಅವನು. ಎಂಗೇಜ್ಮೆಂಟಲ್ಲಿ ಯಾರು ಬಾಡೂಟ ಹಾಕಲ್ಲ. ನೆನಪುಗಳ ಬಾಡು ಮಧುರ. ಬಾಡು ಚಿಕನ್ ಇಲ್ಲದೆ ಹಿಂಸೆ ಆಗ್ಬಿಟ್ಟೈತೆ. ಎಲ್ಲ ಊಟ ಎಲ್ಲ ಆಯಿತು. ಇವಾಗ ಕೆಳಗೆ ಬಂದ್ವಿ. ಊಟನೇ ನಾಷ್ಟ ಥರ ಮಾಡಿದ್ರು. ನಂದು 2ನೇ ಔಟ್ಫಿಟ್ ಇದು. ಆ್ಯಕ್ಚುಲಿ ನಾನು ಸ್ಟಿಚ್ ಮಾಡಿಸಿರೋದು. ನನ್ನ ಔಟ್ಫಿಟ್ ಆ್ಯಕ್ಚುಲಿ ಸ್ಟಿಚ್ ಮಾಡಿಸಿರೋದು. ಸ್ಟ್ರೈಟ್ ಕಟ್ ಪ್ಯಾಂಟು, ಕೋಟು. ಇದು ಸ್ಯಾರಿಲಿ ಮಾಡಿಸಿರೋದು. ಆ್ಯಕ್ಚುಲಿ ಇದೇ ಬೇರೆ ಅಂತೀನಿ. ನಾನು ಅಂಗಡಿಲಿ ತಗೊಂಡೆ, ನಂದೇ ಚೆನ್ನಾಗೈತೆ. ಇದು ಬೇರೆ ಸ್ಯಾರಿ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು ಮದುವೆಗೆ. ಮತ್ತು ನನ್ನ ಸ್ಯಾರಿ ಜಾಸ್ತಿ ಉಡಲ್ಲ ಅಂದ್ಬಿಟ್ಟು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಸೋಣ ಅಂತ ಮಾಡಿಸ್ಕೊಂಡೆ. ಇದು ಬ್ಲೌಸ್ ಬಂದುಬಿಟ್ಟು ಇನ್ನೊಂದು ಸ್ಯಾರಿ, ಇದು ಟಿಶ್ಯೂ ಸ್ಯಾರಿ ಬರುತ್ತಲ್ಲ ಅದ್ರದ್ದು ಸಿಲ್ವರ್ ಕಲರ್ದು ಕೋಟಕ್ಕೆ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಇನ್ನೂ ಇದೆ, ಅದು ಇನ್ನೊಂದು ಥರ ಹೊಲಿಸ್ತೀನಿ. ನಂಗೆ ಈ ಥರ ಡಿಫ್ರೆಂಟಾಗಿ ಸ್ಯಾರಿದಲ್ಲಿ ಹೊಲಿಸ್ಬೇಕಂತ ತುಂಬ ಇಷ್ಟ ಆಗುತ್ತೆ. ಯಾರಿಗಾದರೂ ಅದ್ರ ಬಗ್ಗೆ ತುಂಬ ಅಪ್ಡೇಟ್ಸ್ ಬೇಕಂದರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ, ಹೆಂಗೆ ಹೊಲಿಸ್ಬೇಕು, ಏನೇನು ಮಾಡಬೇಕು ಅಂತ ಏನಾದರೂ ಬೇಕಂದರೆ ಕಮೆಂಟಾಗಿ ಕಮೆಂಟ್ ಹಾಕಿ ನನಗೆ. ನಾನು ಇವಳು ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ನೀವು ಕಮೆಂಟ್ ಹಾಕಿ, ನಾನೇ ರಿಪ್ಲೈ ಮಾಡ್ತೀನಿ ಎಲ್ಲಿ ಹೊಲಿಸಿದ್ದು ಏನು ಅಂತ. ನನಗಂತೂ ಮಸ್ತ್ ಇಷ್ಟ ಆಗೋಯ್ತು. ನಾನು ಫುಲ್ ಇದನ್ನೇ ಹಾಕ್ಕೊಳ್ಳೋಣ ಅಂತ ಇದ್ದೆ. ನಮ್ಮ ಮನೇಲಿ ಸ್ಯಾರಿ ಉಟ್ಕೊಂಡ್ರು ಪೂಜೆ ಮಾಡೋದಕ್ಕೆ. ಸೊ ಅದು ಹಾಕ್ಕೊಂಡು ಅದು 2ನೇ ಔಟ್ಫಿಟ್. ಆಯ್ತು, ಇದು ಒಂದೇ ಒಂದು, ನಂದು 2. ಇನ್ನೇನು ಸಮಾಚಾರ? ಎಂಗೇಜ್ಮೆಂಟ್ ಎಲ್ಲ ಆಯಿತು.
ಹೆಂಗೆ ಅನಿಸ್ತು ಇವತ್ತಿಂದು ಡೇ? ಅದು ಅವರು ಕೇಳಬೇಕು ಗಂಡು ಹೆಣ್ಣಿಗೆ. ನಮ್ಗೆ ಹೆಂಗಿತ್ತು ಅಂತ ನಾನು ಕೇಳ್ತಿರೋದು. ಒಂದು 6 months ಬ್ಯಾಕ್ ಫ್ಲ್ಯಾಶ್ ಬ್ಯಾಕ್ ಥರ ಇತ್ತು. ಚೆನ್ನಾಗಿ ಮದುವೆ ಆಗಿ 6 months ಆಯಿತು. ಎಂಗೇಜ್ಮೆಂಟ್ 6 months ಆಗಿ ಹೆಂಗೆ 8 months ಆಯಿತು. ನಮ್ದು ಎಂಗೇಜ್ಮೆಂಟ್ ಆಗಿ 8 months ಆಯಿತು. ನಮ್ಗೊಂಥರ ಮಸ್ತ್ ಫೀಲ್ ಆಗ್ತಿತ್ತು. ಅವ್ರ ಫೀಲ್ ನಮ್ಗೆ ಅರ್ಥ ಆಗ್ತಿತ್ತು. ಅದೊಂಥರ ಎಷ್ಟು ಚೆಂದ ಇರುತ್ತೆ. ಲವ್ ಮಾಡಿ ನಾವು ಎಷ್ಟು ಅನುಭವಿಸಿರ್ತೀವಿ. ಲೈಕ್ ಪೇರೆಂಟ್ಸ್ ಒಪ್ಪಿಲ್ಲ ಅಂದರೆ ಹೆವಿ ಕಷ್ಟ ಇರುತ್ತೆ. ಅದೆಲ್ಲ ಆ ಫೀಲ್ ಒಂಥರ ಭಯ, ಬಿಟ್ಟೋಗ್ಬಿಡ್ತೀವೇನೋ ಅನ್ನೋದು. ಆಮೇಲೆ ಮನೆಯವ್ರು ಒಪ್ತಾರೋ ಇಲ್ವೋ, ಮನೆಯವ್ರು ಹೆಂಗೆ ಮಾಡಿಕೊಡ್ತಾರೆ, ಖುಷಿಲಿ ಮಾಡಿಕೊಡ್ತಾರ, ಬೇಜಾರಲ್ಲಿ ಮಾಡಿಕೊಡ್ತಾರ, ಅದೆಲ್ಲ ಮನಸ್ಸಲ್ಲಿ ಇರುತ್ತೆ. ಆದರೂ ನನಗೆ ಒಂದೊಂದು ಪಾಯಿಂಟಲ್ಲಿ ಅನ್ನಿಸ್ತಿತ್ತು, ನಂದು ಆಗುವಾಗ ಮದುವೆ ಮಾತುಕತೆ ಎಲ್ಲ ಒಂದು ಪಾಯಿಂಟಲ್ಲಿ ಅನ್ನಿಸ್ತಿತ್ತು ಲೈಕ್ ಏನಾದರೂ ಬೇಜಾರಲ್ಲಿ ಮಾಡ್ಕೊಡ್ತಾರ, ಅವ್ರಿಗೆ ಬೇಜಾರು ಮಾಡಿಬಿಟ್ನಾ ನಾನು ಹೆಂಗೆ ಅಂತ. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಎಲ್ಲ ಖುಷಿಯಿಂದ ಓಡಾಡಿಕೊಂಡು, ಎಲ್ಲ ಡ್ಯಾನ್ಸ್ಗಳು ಆಡಿಕೊಂಡು, ಫುಲ್ ಹಾಡುಗಳು ಆಡಿಕೊಂಡು ಎಲ್ಲ ಮಸ್ತಾಗಿ ಓಡಾಡ್ಕೊಂಡಿದ್ರು. ಎಕ್ಸ್ಪೆಕ್ಟೇಷನ್ನೇ ಇಲ್ಲದೇ ಗಿಲ್ಟ್ ಮಾಡ್ಕೊಳ್ಳೋ ಫಸ್ಟ್ ಪಾರ್ಟಿ. ಸೊ ನಮ್ಮ ಅಣ್ಣ ಮತ್ತು ಭಾವಿ ಅತ್ತಿಗೆ ಹತ್ರ ಮಾತಾಡಿಸ್ತೀನಿ ಇವಾಗ. ನಮ್ಮ ಅಣ್ಣ ಹರ್ಷ ಅಂತ, ಅತ್ತಿಗೆ ಮಧುಶ್ರೀ ಅಂತ. ಅದಕ್ಕೆ ನಿಮ್ಗೆ ಎಷ್ಟು ಏಜು? 29. ಹಾಂ, ನಿಮಗೆ ಸೇಮ್ ಏಜು. ನೋಡಿ, ಸೇಮ್ ಏಜು ಕಪಲ್ಸು. ನಿಮ್ಮದು ಲವ್ ಸ್ಟೋರಿ ಬಗ್ಗೆ ಹೇಳಿ ಸ್ವಲ್ಪ. ಎಷ್ಟು ವರ್ಷ ಆಯಿತು ಲವ್ ಮಾಡಿ? 8 years. 8 years. ಹೆಂಗೆ ಮೀಟ್ ಮಾಡಿದ್ದು? ಫಸ್ಟ್ ಟೈಮ್ ನಾನೇ ಮೀಟ್ ಮಾಡಿದ್ದು. ಓಕೆ. ಸೊ ಎಲ್ಲಿ ಮೀಟ್ ಮಾಡಿದ್ದು, ಹೆಂಗೆ ಲವ್ ಸ್ಟೋರಿ ಅದೆಲ್ಲ ಹೇಳಿ ಸ್ವಲ್ಪ ಕೇಳೋಣ. ESI ಹಾಸ್ಪಿಟಲ್ ವರ್ಕ್ ಮಾಡೋವಾಗನೇ ಲವ್ ಆಗಿದ್ದು. ಅಲ್ಲೇ ಲವ್ ಆಗಿದ್ದು. ESI? ಹಾಂ, ESIಯಲ್ಲಿ. ಎಷ್ಟು ವರ್ಷ ಆಯಿತು? 8 years ಆಯಿತು. ಓಕೆ. ಫಸ್ಟ್ ಪ್ರಪೋಸ್ ಮಾಡಿದ್ದೆ ಅವರು. ಓಕೆ. ಹೆಂಗೆ ಪರಿಚಯ ಆದ್ರಿ ನೀವಿಬ್ರು? ಜಸ್ಟ್ ಹಂಗೆ ನೋಡಿಯೇ ಪ್ರಪೋಸ್ ಮಾಡಿದವರು. ಇಬ್ರು ಒಂದೇ ಬ್ಯಾಚ ಹೆಂಗೆ? ಇಲ್ಲ, ಅವ್ರ ಸೀನಿಯರ್ ನನಗಿಂತ ಮುಂಚೆ. ಓಕೆ. ಅವ್ರು ಪ್ರಪೋಸ್ ಮಾಡಿದ್ದು ಫಸ್ಟು. ನೀವು ಎಷ್ಟು ದಿನ ತಗೊಂಡ್ರಿ? 1 year. 1 year ಆಕ್ಸೆಪ್ಟ್ ಮಾಡಿ. ಹಂಗಂದ್ರೆ 9 ವರ್ಷ ಲೆಕ್ಕನ 8 ವರ್ಷನೇ ಲೆಕ್ಕನ ಅದು? ಹಂಗಾದ್ರೆ 7 ವರ್ಷ ಕಮಿಟ್. ಅಪ್ಪ ಬಾಪ ತುಂಬ ಕಷ್ಟಪಟ್ಟಿದ್ಯಪ್ಪ. ನಿಂಗೆ ಕಷ್ಟ ಅರ್ಥ ಆಗ್ತೈತಪ್ಪ. 1 ವರ್ಷ. ನಮ್ಮ ಅಣ್ಣ ಎಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ್ದಾನೆ ಅಂದರೆ, ನಾನು ಇವತ್ತೇ ನೋಡ್ತಾ ಇರೋದು. ಡೈರೆಕ್ಟ್ ಮುಂಚೆ ಗೊತ್ತಿತ್ತು ನನಗೆ, ಬಟ್ ಇವತ್ತೇ ನೋಡ್ತಾ ಇರೋದು ನಾನು ಡೈರೆಕ್ಟಾಗಿ. ನಿಂಗೆ ಹೆಂಗೆ ಇಷ್ಟ ಆದರು ಅವರು ಹೇಳು? ಅವರು ನಗುಮುಖ, ಸಾಫ್ಟ್ನೆಸ್ಸು, ಇರೋ ರೀತಿ, ಮತ್ತು ಒಳ್ಳೆತನ, ಕೇರಿಂಗ್ ಮಾಡೋದು, ಕೇರ್ ಮಾಡೋದು. ಓಕೆ. ಅದು ನೋಡಿ ಫ್ಲಾಟ್ ಆಗ್ಬಿಟ್ಟು. ಓಕೆ. ಸೊ ಇವಾಗ ಹೆಂಗೆ ಅನ್ನಿಸ್ತಾ ಇದೆ ನಿಮ್ಮಿಬ್ಬರಿಗೆ? ಲೈಕ್ ಎಂಗೇಜ್ಮೆಂಟ್ ಆಗಿದೆ, ಎಷ್ಟು ಲೈಕ್ ಒಪ್ಸೋಕ್ಕೆ ಎಷ್ಟು ಕಷ್ಟಪಟ್ರಿ ನೀವು? ಅದು ಹೇಳಿ. ತುಂಬಾ ಕಷ್ಟಪಟ್ಟಿದ್ವಿ. ಎಷ್ಟು ವರ್ಷ ಆಯಿತು ಒಪ್ಸೋಕ್ಕೆ ಮನೇಲಿ? ಮನೇಲಿ ಒಪ್ಸೋದಕ್ಕೇ 3 years ತೊಗೊಂಡಿದ್ದೀನಿ. ಓಕೆ. ಹೊಡೆದು ಬಡ್ದು ಎಲ್ಲ ಆಗಿದೆ. ಎಕ್ಸ್ಪೀರಿಯನ್ಸ್ಡ್. ಇವಾಗ ಹೆಂಗೆ ಅನ್ನಿಸ್ತಾ ಇದೆ? ಇವಾಗ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಒಪ್ಪಿ ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ. ಫೀಲೇ ಬೇರೆ ಅಲ್ಲ ಅಂತಾರ. ನೀನು ಹೇಳಪ್ಪ, ನಿನ್ನ ಮನೇಲಿ ಯಾವಾಗ ಹೇಳಿದ್ದು ಕರೆಕ್ಟ್? ಹೌದು, ನಾನು ಲವ್ ಒಪ್ಸೋಕ್ಕೆ ಒಂದು 4 years ತೊಗೊಂಡಿದ್ದೀನಿ ನಮ್ಮ ಮನೇಲಿ. 4 years. 4 years. ಏನು ಪ್ರಾಬ್ಲಮ್ ಅಂದರೆ ಕ್ಯಾಸ್ಟ್ ಪ್ರಾಬ್ಲಮ್. ನಮ್ದು ಹೆಂಗೋ ಹಾಗೆ ಇವ್ರದ್ದು ಕ್ಯಾಸ್ಟ್ ಪ್ರಾಬ್ಲಮ್ಮು. ನಾವು ಲಿಂಗಾಯತರು, ಇವ್ರು ಗೌಡ್ರು, ಅವ್ರು ಮರಾಠಿಸು. ನಾವೆಲ್ಲ ಸಖತ್ತು ದೇವ್ರಿಗೆ ಗೊತ್ತು ನಮ್ಮ ಕಷ್ಟ. ಹೇಳಪ್ಪ, ಹೆಂಗೆ ಅನ್ನಿಸ್ತಿದೆ? ಎಂಗೇಜ್ಮೆಂಟ್ ಆಗಿದೆ ಇವಾಗ ಮನೆಯವ್ರ ಜೊತೆ ಎಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಮಸ್ತಾಗಿರುತ್ತೆ. ಬಟ್ ಆದರೂ ನಮ್ಮ ಅಣ್ಣನ ಹತ್ರ ಕೇಳ್ತೀನಿ. 2 ಫ್ಯಾಮಿಲಿ ಸೇರಿ ಮದುವೆ ಮಾಡಿದ್ದು, ಒಂದು ಎಂಗೇಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಒಂದು ನಂಗೆ ಮಾತೇ ಬರ್ತಾ ಇಲ್ಲ, ತುಂಬಾ ಖುಷಿಯಾಗಿದ್ದೀನಿ. ಓಕೆ. ಲವ್ ಟಿಪ್ಸ್ ಹೇಳ್ರಿ ಹೋಗಲಿ, ಅಟ್ಲೀಸ್ಟ್ ಈ ಥರ ಸಕ್ಸಸ್ಫುಲ್ ಆಗೋಕ್ಕೆ. ಹಾಂ, ಸಕ್ಸಸ್ಫುಲ್ ಲವ್ ಸ್ಟೋರಿ ಟಿಪ್ಸ್. ಅಂಡರ್ಸ್ಟ್ಯಾಂಡಿಂಗೇ ಮೇಯ್ನು. ಅಂಡರ್ಸ್ಟ್ಯಾಂಡಿಂಗು. ಆಮೇಲೆ ಕೇರಿಂಗ್ ಇದ್ದೇ ಇರುತ್ತೆ ಲವ್ ಅಂದರೆ. ಅಷ್ಟೇ ಅಂದ್ಕೊಂಡಿದ್ದೀನಿ. ಅಂಡರ್ಸ್ಟ್ಯಾಂಡಿಂಗು. ನೀನು ಹೇಳಪ್ಪ. ಅಂಡರ್ಸ್ಟ್ಯಾಂಡಿಂಗ್, ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್. ನೀವಿಬ್ಬರಲ್ಲಿ ಜಗಳ ಬರೋದು ಅದೆಲ್ಲ ಇತ್ತಾ? ಬರುತ್ತೆ, ಹೋಗುತ್ತೆ. ಜಗಳ ಆಡಿದ್ರೆ ಮ್ಯಾಕ್ಸಿಮಮ್ ಎಷ್ಟು ದಿನ, ಎಷ್ಟು ತಿಂಗಳು ಮಾತಾಡಿಸ್ದೇ ಇದ್ರಿ? ನಾನು ಮಾಡಿದ್ರೆ ನಾನೇ ಕಾಂಪ್ರೈತೀನಿ ಫಸ್ಟ್, ಅವ್ರು ಮಾಡಿ ಅವಳೇ ಕಾಂಪ್ರೈತಾಳೆ. ಅಂದರೆ ಮಾತಾಡೋದು ಬಿಟ್ಟು ಅಟ್ಲೀಸ್ಟ್ ಈಗ ಕೋಪ ಮಾಡ್ಕೊಂಡ್ರೆ 1 ದಿನ 2 ದಿನ 1 ತಿಂಗಳು ಆ ಥರ ಮಾತು ಬಿಡ್ತಾರಲ್ಲ, ಆ ಥರ ಎಷ್ಟು ದಿನ? ನಮ್ದೊಂದು ಒಂದು ಅವರ್ ಇಲ್ಲ 2 hour ಅಷ್ಟೇ. ವೆರಿ ಗುಡ್. ಸೇಮಾ? ಸೇಮ್ ವೆರಿ ಗುಡ್. ಹಿಂಗಿರಬೇಕು ಆ್ಯಕ್ಚುಲಿ. 1 ದಿನ ಎಲ್ಲ ತೊಗೋಬಾರ್ದು. ಜಗಳ ಆದರೆ ಅಲ್ಲೆಲ್ಲ ಸಾಲ್ವ್ ಮಾಡ್ಕೊಬೇಕು.
ಅದೇ ಒಳ್ಳೆ ಗುಡ್ ರಿಲೇಶನ್ಶಿಪ್ ಲಕ್ಷಣ. ಮತ್ತು ಮದುವೆ ಯಾವಾಗ ಮದುವೆ? ನವಂಬರ್ 24 ನವಂಬರ್ 24 ಸಂಡೇ. ಓಕೆ, ನನ್ನದು ಮದುವೆ ನವಂಬರ್ 24ಗೆ ಫಿಕ್ಸ್ ಆಗಿದೆ. ಸೊ ಮದುವೆಗೆ ತುಂಬ ಪ್ರಿಪ್ರೇಷನ್ಸ್ ಇರುತ್ತೆ ಇವ್ರಿಗೂ. ಇವಾಗ ಫಸ್ಟ್ ಸ್ಟೆಪ್ ತೊಗೊಂಡಿದ್ದಾರೆ. ಆಲ್ ದ ಬೆಸ್ಟ್ ನಿಮ್ಮಿಬ್ರಿಗೂ ನಮ್ಮ ಕಡೆಯಿಂದ. ಸೊ ಹ್ಯಾಪಿ ಎಂಗೇಜ್ಮೆಂಟ್ ಲೈಫ್. ಇನ್ನೊಂದು 3 ತಿಂಗಳು ಮಸ್ತಾಗಿರುತ್ತೆ ಫೀಲು, ಅನ್ಭವಿಸ್ಕೊಂಡ್ಬಿಡಿ. ಆಮೇಲೆ ಮದುವೆ ಆದರೆ ಇನ್ನೊಂದು ಥರ ಇರುತ್ತೆ. ಥ್ಯಾಂಕ್ ಯು. ಟಿವಿನೇ ಇಲ್ಲ ಎಲ್ಲಿ? ಏನದು? ಏನ್ ಟಿವಿ? ಯು ಟಿವಿನಾ? ಏನದು ಯು ಟಿವಿ? ಎಲ್ಲೈತಿ ಯು ಟಿವಿ? ಯಾರ್ದದು ಟಿವಿ? ಯಾರ್ದು? ಯು ಟಿವಿ, ಉದಯ ಟಿವಿ. ಫ್ರೆಂಡು ಸೆಕೆಂಡ್ ಈ ಕೈ ಹಾಯ್ ಫ್ರೆಂಡು. ಬ್ಯಾಡ್ ಆಗುತ್ತೆ ಅತ್ತೇನ ನೀನು? ಅವಾಗ್ಲೇ ಬ್ಯಾಡ್ ಅಂದಲ್ಲೋ. ನನ್ನ ಫ್ರೆಂಡು ನನ್ನ ಫ್ರೆಂಡ್ ಅಮ್ಮ. ನಿಮ್ಮಿಬ್ಬರದು ಅಲ್ಲ, ನಂದು ಫ್ರೆಂಡು. ನಾನು ನಿನ್ ಗಂಡ ಫ್ರೆಂಡ್ ಅಂತ. ಯಾರದು? ಮಾಮ. ಮತ್ತೊಂದು ಫ್ರೆಂಡು ಅಂತವನೆ. ಫ್ರೆಂಡು ಅಂತವನೆ. ಯಾರದು? ಯಾವ ಮಾಮ? ರಕ್ಷಿತಾ ಬ್ಯಾಡ ತಾನೆ? ನಾನ್ ಗುಡ್ ತಾನೆ? ನನ್ ಬೇಡ ಗುಡ್ಡ ಚಿನಿ. ಅತ್ತೆ ಬೇಡ ಗುಡ್ಡ. ಬ್ಯಾಡ ಗುಡ್ಡಂದೆ ಮತ್ತೆ ನಾ ಮಾಮ ಗುಡ್. ನನ್ ಗುಡ್ ತಾನೆ? ಬ್ಯಾಡ ಮಗಳಿ. ನಾನ್ ಗುಡ್ ತಾನೆ? ನಾನು ನಿಂಗೆ ಚಾಕ್ಲೇಟ್ ಕೊಡ್ಸಲ್ಲ, ತನ್ವಿಕಂಗೆ ಕೊಡಿಸ್ತೀನಿ. ನಾನು ದೊಡ್ಡದು ಕೊಡಿಸ್ತೀನಿ. ನೋಡು ಫ್ರೆಂಡು ಕೊಡ್ತಾ ಇಲ್ಲ ನೋಡು. ಕೊಡ್ತಾ ಇಲ್ಲ. ಮುಚ್ಚಲ ಕೊಡು. ಅಲ್ಲಿ ಕೊಡ್ತಾ ಇಲ್ಲ ನೋಡಿ, ಹಿಡ್ಕೊಂಡು. ಇವಾಗ ಎಂಗೇಜ್ಮೆಂಟ್ ಆಗಿರೋ ಹುಡುಗ ಹುಡುಗಿಗಿಂತ ನಮ್ಗೆ ತುಂಬಾ ಟಯರ್ಡ್ ಆಗ್ಬಿಟ್ಟೈತೆ ಹೆಂಗೆ ಓಡಾಡಿ. ಎಂಗೇಜ್ಮೆಂಟ್ ಎಲ್ಲ ಮುಗೀತು. ನನ್ನ ಕಸಿನ್ ಅವ್ರದ್ದು ಪಾಪುದು ಒಂದು ಬರ್ಡೇ ಇತ್ತು. ಇವತ್ತು ಫುಲ್ ಟಯರ್ಡ್ ಆಗೋಗಿದ್ದೀವಿ ನಾವು. ಬಿಕಾಸ್ ಅಲ್ಲಿನೂ ಓಡಾಡಿ ಅದ್ರ ಜೊತೆ ವ್ಲಾಗ್ನೂ ನಾವು ಮಾಡಿಕೊಂಡು ಬಂದವ್ರು ಹೋದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಚೆನ್ನಾಗಿತ್ತು. ಒಂಥರ ಎಂಗೇಜ್ಮೆಂಟ್ ತುಂಬ ಚೆನ್ನಾಗಾಯಿತು. ಒಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಚೆನ್ನಾಗಿತ್ತು. ನನ್ನ ಅಣ್ಣ ಮತ್ತು ಭಾವಿ ಅತ್ತಿಗೆಗೆ ಹ್ಯಾಪಿ ವಿಶಸ್ ತಿಳಿಸ್ತಾ ಅವ್ರ ಲೈಫ್ ತುಂಬ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ವ್ಲಾಗ್ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀವಿ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಬಾಯ್.